I grew up very birthday to you. Again, and ನಿಮಗೆ ಅದು ಒಳ್ಳೆ ಹೆಲ್ತ್ and a lot of happiness. I love you. ಓಕೆ ಮ್ಯಾಮ್, ನಿಮ್ಮ ಸ್ಟಾರ್ಟಿಂಗ್ ಕೆರಿಯರಿಂದ ದರ್ಶನ್ ಸರ್ ನಿಮ್ಮ ಲೈಫ್ಗೆ ಯಾವ ಥರ ಸಪೋರ್ಟ್ ಕೊಟ್ಟಿದ್ದಾರೆ? ತುಂಬ ಅಂದರೆ ತುಂಬ. ಐ ಥಿಂಕ್ ಸ್ಟಾರ್ಟಿಂಗ್ ರಾಬರ್ಟಿಂದನೇ ಮಾತಾಡಬೇಕಿದೆ. ರಾಬರ್ಟಲ್ಲಿ ನಾನು ಹೊಸಬ್ಳು, ದರ್ಶನ್ ಸರ್, ವಿನೋದ್ ಪ್ರಭಾಕರ್, ಫುಡ್ ಡೈರೆಕ್ಟರ್, ಕ್ಯಾಮ್ರಾ. ಸೊ ನಾನು ಅದರಲ್ಲಿ ಫ್ರೆಷರ್ ಆಗಿದ್ದೆ ಆ ಟೀಮಲ್ಲಿ. ಬಟ್ ತುಂಬ ಅಂದರೆ ತುಂಬ ಭಯ ಇತ್ತು ಫಸ್ಟ್ ಡೇ. ಅವ್ರ ಜೊತೆನೇ ನಮ್ಮ ಕಾಂಬಿನೇಷನ್ ಇತ್ತು, ವಿನೋದ್ ಸರ್ ಮತ್ತು ದರ್ಶನ್ ಸರ್ ಜೊತೆ. ಬಟ್ ಅವ್ರು ನಂಗೆ ತುಂಬ ಅಂದರೆ ತುಂಬ ಕಂಫರ್ಟಬಲ್ ಫೀಲ್ ಮಾಡ್ತಿ. ಇಲ್ಲಮ್ಮ ನೀನು ಮಾಡ್ತೀಯ ಅನ್ನೋ ಒಂದು ಕಾನ್ಫಿಡೆನ್ಸ್ ನಂತು ಅಲ್ಲಿಂದ ಸ್ಟಾರ್ಟ್ ಆಗಿರೋದು. ಇವತ್ತುವರೆಗೂ ನಾನು ಹೇಳಿದೆ, ಬ್ರೋ ಈ ಥರ ಒಂದು 4-5 ಸಿನಿಮಾ ಮಾಡ್ತೀನಿ, ಯಾರು ಹೀರೋ ಹೊಸಬ್ರು ಅಂತ ಹೇಳಿದ್ರು ಬ್ರೋ ನೀನು ಇಷ್ಟ ಆಗುತ್ತೆ, ಟಿಲ್ ಯು ಆರ್ ದೇರ್ ಇನ್ ದ ಇಂಡಸ್ಟ್ರಿ, ಒಳ್ಳೆ ಕೆಲಸ ಮಾಡುವಂಥ ಒಂದು ಕಾನ್ಫಿಡೆನ್ಸ್ ನನಗೆ ದರ್ಶನ್ ಸರ್ ಕೊಡ್ತಾರೆ. ನನಗೆ ಅಂತ ಅಷ್ಟೇ ಅಲ್ಲ, ಐ ಥಿಂಕ್ ನಮ್ಮ ಜೊತೆ ಇರೋರು, ನಮ್ಮದೊಂದು ಗ್ರೂಪ್ ಇದೆ ಗೊತ್ತಾ, ಎಲ್ಲರಿಗೂ ಈಕ್ವಲಿ ಸಪೋರ್ಟ್ ಮಾಡ್ತಾರೆ. ನೀವು ನೋಡಿರ್ತೀರ ರೀಸೆಂಟಾಗಿ ಕಾಟಿರ ಇವೆಂಟಲ್ಲಿ ಉಪಾಧ್ಯಕ್ಷದ ಬಗ್ಗೆ ಮಾತಾಡಿದ್ರು. ಸೊ ಯಾರೂ ಅದೆಲ್ಲ ಮಾಡೋ ಸಾಧ್ಯನೇ ಇಲ್ಲ. ಗರಡಿಗೆ ಇಷ್ಟು ಸಪೋರ್ಟ್ ಮಾಡಿದ್ರು ಯಶಸ್ಗೆ. ಸೊ ಐ ಥಿಂಕ್ ಒಂದು ಬ್ಯಾಕ್ ಬೋನ್ ಥರ, ಪಿಲ್ಲರ್ ಥರ ನಮ್ಮೆಲ್ರಿಗೂ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಏನು ಹೇಳ್ತಾರೆ, ನಮ್ಮ our heart is all Darshan sir. ಓಕೆ ಮ್ಯಾಮ್, ದರ್ಶನ್ ಸರ್ 25 ಇಯರ್ಸ್ ಕಂಪ್ಲೀಟ್ ಮಾಡಿದ್ದಾರೆ ಸಿನಿ ಜರ್ನಿ, ಅದ್ರ ಬಗ್ಗೆ ಹೇಳೋದಾದ್ರ ಮ್ಯಾಮ್? ಅಫ್ಕೋರ್ಸ್ ಇಟ್ಸ್ ಅ ಮೈಲ್ ಸ್ಟೋನ್. ಐ ಥಿಂಕ್ ಇಷ್ಟು ವರ್ಷ ಸೇಮ್ ಸ್ಟಾರ್ಡಮಲ್ಲಿ ಅದೆಲ್ಲೋ ಗ್ರಾಫ್ ಹಿಂಗೆ ಹೋಗಲಿಲ್ಲ, ಹಿಂಗೆ ಹೋಗ್ತಾನೆ ಇದೆ. ರೀಸೆಂಟಾಗಿ ಕಾಟೇರ ಆದಮೇಲೂ ಇಟ್ಸ್ ಗೋಯಿಂಗ್ ಲೈಕ್ ದಿಸ್ ಈವನ್ ಆಫ್ಟರ್ 25 ಇಯರ್ಸ್. ಅಂದರೆ ತುಂಬ ರೇರ್ ಇದು. ಅದೇ ಸ್ಟಾರ್ಡಮ್ ಆ್ಯಂಡ್ ಮೋರ್ ಓವರ್ ಅವ್ರಿಗಿದ್ದಿದ್ದ ಫ್ಯಾನ್ಸ್ ಬಗ್ಗೆ ಮಾತಾಡಬೇಕು. ಫ್ಯಾನ್ಸ್ ಐ ಥಿಂಕ್ ನಾನು ಎಲ್ಲೂ ನೋಡಲಿಲ್ಲ. ಆ್ಯಕ್ಚುಲಿ ನಾನು ಒಂದು ಇನ್ಸಿಡೆಂಟ್ ಹೇಳ್ತೀನಿ. ದರ್ಶನ್ ಸರ್ಗೆ ರಾಖಿ ಕಟ್ಟಿದ್ಮೇಲೆ ಪೋಸ್ಟ್ ಮಾಡಿದ್ದೆ, ವಿಡಿಯೋ ಪೋಸ್ಟ್ ಮಾಡಿ ನಾನು ಬೇರೆ ಕಡೆ ಹೋಗಿದ್ದೆ. ಮನೆಗೆ ಬರೋ ಅಷ್ಟರಲ್ಲಿ ಐ ಥಿಂಕ್ ಇಟ್ ಟುಕ್ ಮೀ 2 or 3 hours, ಯಾಕಂದರೆ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರುವಾಗ ಆ ವಿಡಿಯೋ ನೋಡಿಬಿಟ್ಟು ಅವ್ರದ್ದಂಥ ಒಂದು ಗ್ರೂಪ್ ಆಫ್ ಫ್ಯಾನ್ಸ್ ನಮಗೂ ರಾಖಿ ಕಟ್ಟಿ ಮೇಡಮ್ ಅಂತ ಬಂದಿದ್ರು. ಅದೇ ನೀವು ಅವ್ರಿಗೆ ತಂಗಿ ಆದರೆ ನಮಗೂ ತಂಗಿನೇ ಅಂತ. ಸೊ ಐ ಥಿಂಕ್ ದ್ಯಾಟ್ ಈಸ್ ಹೌ ಹಿಸ್ ಫ್ಯಾನ್ಸ್ ಆರ್. ನಮಗೂ ಅಷ್ಟೇ ಸಪೋರ್ಟ್ ಮಾಡ್ತಾರೆ, ಅವ್ರ ಜೊತೆ ಇರೋರಿಗೂ ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ಬ್ರೋ, 25 years ಇಸ್ ರಿಯಲಿ ಬಿಗ್. ಓಕೆ ಮ್ಯಾಮ್, ಅವರಿಂದ ನೀವು ಕಲ್ತಂಥ 2 ಗುಣ ಅಂದರೆ ಯಾವುದು? ನೆಗೆಟಿವ್ ಜಾಸ್ತಿ ಥಿಂಕ್ ಮಾಡಬಾರ್ದು. ಅವ್ರು ಯಾರ ಬಗ್ಗೆನೂ ನೆಗೆಟಿವ್ ಮಾತಾಡೋದು ಇರಲಿ, ನೆಗೆಟಿವ್ ಥಿಂಕ್ ಮಾಡೋದಿರಲಿ ಕೇಳು ಇಲ್ಲ. ಅಂದರೆ ನಾವು ಪರ್ಸ್ನಲಾಗೂ ಹಿಂಗೆ ಕೂತ್ಕೊಂಡಿದ್ದೆ, ಇವತ್ತುವರೆಗೂ ಅವ್ರು ನೆಗೆಟಿವ್ ಮಾತಾಡೋದು ಯಾರ ಬಗ್ಗೆ ಕೇಳಲಿಲ್ಲ. ಯಾವುದೋ ಒಂದು ಸಿನಿಮಾದ ಪೋಸ್ಟರ್ ತೋರಿಸಿದ್ರೆ, ಇಲ್ಲ ನಾನೇ ನನ್ನ ಟ್ರೇಲರ್ ಏನು ಕಳಿಸಿದ್ರೆ ವೆರಿ ಗುಡ್ ಅಂತಲೇ ಹೇಳೋದು ಅವರು. ಆ್ಯಂಡ್ ಇನ್ನೊಂದು ಏನಂದರೆ, ಅವರು ಯಾರಿಗೂ ಸ್ಟೇಟಸ್ ನೋಡಿದೆ ಅವರು ಓಕೆ ಇವ್ರು ದೊಡ್ಡವರು, ಇವರು ಚಿಕ್ಕವರು ಅದೆಲ್ಲ ನೋಡಿ ಈಕ್ವಲ್ ಆಗಿ ಎಲ್ರಿಗೂ ರೆಸ್ಪೆಕ್ಟ್ ಮಾಡ್ತಾರೆ. ಅದು ತುಂಬ ಅಂದರೆ ತುಂಬ. ಓಕೆ ನಮ್ಮ ದರ್ಶನ್ ಸರ್ ಬರ್ತಡೇ ದಿನ ನನಗೆ ಕೇಕು ಹಾರ ಏನು ತೊಗೊಂಬರ್ಬೇಡಿ, ಬರೀ ಅಕ್ಕಿ ಬೇಳೆಗಳು ಅಷ್ಟೇ ತೊಗೊಂಬನಿ ಅಂತಾರೆ. ಈ ಒಂದು ವ್ಯಕ್ತಿತ್ವಕ್ಕೆ ಏನು ಹೇಳ್ತೀರಮ್ಮ? ಖಂಡಿತ. ಐ ಥಿಂಕ್ ಸಿ, ಇವ್ರ ಬರ್ಡೇಯಿಂದ ಎಷ್ಟೋ ಫ್ಯಾನ್ಸ್ ಇದ್ದಾರೆ, ಇವ್ರ ಬರ್ಡೇಯಿಂದ ಎಷ್ಟೋ ಬಡ ಮಕ್ಕಳಿಗೆ ಊಟ ಅನ್ನೋದಾಗುತ್ತೆ, ಬ್ಲೆಸ್ಸಿಂಗ್ಸ್ ಇರುತ್ತೆ. ಆ್ಯಂಡ್ ಈ ಒಂದು ಇನಿಷಿಯೇಟಿವ್ಗೆ ದರ್ಶನ್ ಸರ್ಗೆ ಹ್ಯಾಟ್ಸ್ ಆಫ್. ಯಾಕೆಂದರೆ ಜನರಲಿ ಫ್ಲವರ್ಸ್ ಇದ್ರೂ ನಾವು ಫ್ಲವರ್ಸ್ ಕೊಡ್ತೀವಿ, ಕೇಕ್ ಅದು ಎಲ್ಲಿ ಸರ್ ಎಷ್ಟು ಅಂತ ಕೇಕ್ ತಿನ್ಬೋದು. ಬಟ್ ಇದು ಇಟ್ ಈಸ್ ಗೋಯಿಂಗ್ ಟು ಆಶ್ರಮ್ಸ್, ಇಟ್ ಈಸ್ ಗೋಯಿಂಗ್ ಟು ಪುವರ್ ಪೀಪಲ್. ಅವ್ರಿಗೆ ಅನ್ನೋದು ಊಟ ಅಂತ ಹೇಳಿದ್ರೆ ಅದು ಜನರಲಿ ಏನು ಹೇಳ್ತಾರೆ, ಅದನ್ನು ಮರ್ತೋಗ್ಬಿಡ್ತೀವಿ. ಬಟ್ ಅದು ಅವ್ರ ಬರ್ಡೇ ದಿನಾನು ಓಕೆ ಅವ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅಂದರೆ ಇಟ್ ಈಸ್ ಅ ವೆರಿ ಗುಡ್. ಓಕೆ ಮ್ಯಾಮ್, ನೆಕ್ಸ್ಟ್ ದರ್ಶನ್ ಸರ್ ಜೊತೆಗೆ ಯಾವಾಗ ಸಿನಿಮಾ ಮಾಡ್ತೀರಾ? ಫಿಂಗರ್ಸ್ ಕ್ರಾಸ್ ನೋಡೋಣ. ಓಕೆ ಮ್ಯಾಮ್, ನೆಕ್ಸ್ಟ್ ಡೆವಿಲ್ ಸಿನಿಮಾ ನೀವು ಏನೋ ಆ್ಯಕ್ಟ್ ಮಾಡ್ತಿದ್ದೀರಾ ಅಂತ ಮ್ಯಾಮ್? ಡೆವಿಲ್ ಅಲ್ಲ, ನೀವೇನಾದ್ರು ಆ್ಯಕ್ಟ್ ಮಾಡೋ ಸಾಧ್ಯತೆ ಇದೆಯಾ ಮ್ಯಾಮ್ ಅಂತ? ಥ್ಯಾಂಕ್ ಯು.